ಇಲ್ಲಿ ಶೋ ಇದ್ರಲ್ಲಿ ಇಟ್ಟಿರೋ ಬೊಂಬೆಗಳು ನೋಡು. ವೆಲ್ಕಮ್, ಬನ್ನಿ ಬನ್ನಿ ಹಿಂಗನಾಗಿ ಆದ್ರೆ ಎಲ್ಲ ಸುತ್ತಮುತ್ತ ಎಲ್ಲೋ ಅದ್ರೊಳಗಡೆ ಕುಟ್ಟ ಆಚೆ ಬರ್ದಂಗೆ ಏಪ್ರೋನ್ ಎಲ್ಲ ಹಾಕೊಂಡು ಸುಮ್ನೆ ಬಿಲ್ಡಪ್. ಈಗ ಸಿಕ್ತು, ಅದೇನು ಕಿಟಕಿಯಿಂದ ಹಾರಿರ್ಬೇಕಿತ್ತು, ಈಗ ಕಳಿಸಿರ್ತಿದ್ದೆ. ಈ ತರ ಗೋಲ್ಡನ್ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೋಬೇಕು. ಮೀನಾಗೆ ಹಾರ್ಟ್ ಕಳಿಸಿ, ನನಗೆ ಗೊತ್ತು ಮೀನಾಗೆ ಹಾರ್ಟ್ ಕಳಿಸಿದ ತಕ್ಷಣ ಕಮೆಂಟ್ಸ್ ಅಲ್ಲಿ ತುಂಬಾ ಹಾರ್ಟ್ ಬರುತ್ತೆ ಅಂತ. ಈಗ ಎಣ್ಣೆ ಬ್ಯೂಟಿಫುಲ್ ಆಗಿದೆ, ಎಗ್ರಿಸ್ದ ಅದೆಲ್ಲ ತೋರಿಸ್ಬೇಡ್ಬೋ. ಶೆಟ್ ಮಾಸ್ಟರ್ ಶೆಫ್ಗೆ ತುಂಬಾ ಅವಮಾನ ಮಾಡ್ತಿದ್ರು ಅಂತ ಹೇಳ್ದೆ. ಎಲ್ರು ಹೇಳಿ, ನೀವು ಈ ಸಲ ವೆಲ್ಕಮ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಹಂಗ್ ಮಾಡ್ತಾರಾ? ನಾವು ಹಂಗೆ ಮಾಡೋದಪ್ಪ, ಎರಡು ಕೈಲಿ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ. ಇಲ್ಲಿ ಶೋ ಇದ್ರಲ್ಲಿ ಇಟ್ಟಿರೋ ಬೊಂಬೆಗಳು ನೋಡು. ವೆಲ್ಕಮ್, ಬನ್ನಿ ಬನ್ನಿ ಹಿಂಗನಾಗಿ ಹಂಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೊಂದ್ಸಲ ನೀಟಾಗಿ ವೆಲ್ಕಮ್ ಮಾಡಿ. ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೇಘಾ ಅಂಡ್ ಸಂಜು ವ್ಲಾಗ್ಸ್. ಇಷ್ಟು ಕ್ಯೂಟ್ ಆಗಿರ್ಬೇಕು, ಸ್ವೀಟ್ ಆಗಿ. ಎಸ್, ಓಕೆ. ಇವತ್ತು ಇಟ್ಕೊಳ್ಳಿ, ನನ್ನ ಕಾಣಿಸಿ. ನಾನು ಹಿಂಗೆ ಕಾಣಿಸಿಲಿ. ಚಿಕನ್ ತೊಳೆದಿದ್ದೀರಾ? ಚಿಕನ್ ತೊಳೆದಿದ್ದೀನಿ. ಓಕೆ, ಫೈನ್. ಇವತ್ತು ನಾವು ಮಾಡ್ತಾ ಇದ್ದೇವೆ ಗಾರ್ಲಿಕ್ ಚಿಕನ್. ಫಾಸ್ಟಾಗಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಓಕೆ, ಯಾ, ತಗೊಳ್ಳಿ. ಏನು? ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೇಘಾ ಅಂಡ್ ಸಂಜು ವ್ಲಾಗ್ಸ್. ನಾವು ಮಾಡ್ತಾ ಇರೋ ರೆಸಿಪಿ ಹೇಗೆ ನಾವು ಹೇಳು. ಸೊ ಈಗ ನಾವು ಪಟ್ ಅಂತ ಗಾರ್ಲಿಕ್ ಚಿಕನ್ ಮಾಡ್ತಾ ಇದ್ದೀವಿ, ಬೋನ್ಲೆಸ್ ಚಿಕನ್. ಅದಕ್ಕೆ ಬೇಕಾಗಿರೋದನ್ನ ಬೇಗ ಬೇಗ ಪಟ ರೆಡಿ ಮಾಡಿ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಬಾಯ್. ಇದು ಹೋಮ್ ಮೇಡ್ ಪೆಪ್ಪರ್ ಪೌಡರ್ ಮಾಡ್ತಿದ್ದಾರೆ. ಅಯ್ಯೋ, ಎಲ್ಲ ಮಾಡಿ ಆದ್ರೆ ಎಲ್ಲ ಸುತ್ತಮುತ್ತ ಎಲ್ಲೋ ಅದ್ರೊಳಗಡೆ ಕುಟ್ಟ ಆಚೆ ಬರ್ದಂಗೆ ಹಂಗೆ. ಓಕೆ, ಇವತ್ತು ಸುಮ್ಮನೆ ಎಲ್ಲ ರೆಡಿ ಮಾಡ್ಕೊಡೋದು, ಇವನ್ ಮಿಕ್ಸ್ ಮಾಡೋದಂತೆ. ಇವನ್ ಚೆಫ್ ಅಂತ ಇವತ್ತು. ಎಲ್ಲ ಸೀರಿಯಸ್ ಆಗಿ ಅದಕ್ಕೆ ಏಪ್ರೋನ್ ಎಲ್ಲ ಹಾಕೊಂಡು ಸುಮ್ಮನೆ ಬಿಲ್ಡಪ್. ಈಗ ಬೋನ್ಲೆಸ್ ಚಿಕನ್ ತಗೊಂಡಿದೀವಿ. ಇದಕ್ಕೆ ನಾವು ಪೆಪ್ಪರ್ ಪೌಡರ್ ಮಾಡ್ಕೊಂಡಿದೀವಲ್ಲ, ಇದು ಉಪ್ಪು ಹಾಗೆ ಲೆಮನ್, ಇದನ್ನ ಹಾಕೋದು. ಲೆಮನ್ ಒಂದು ಸ್ಪೂನ್. ಸಿಕ್ತು, ಅದೇನು ಕಿಟಕಿಯಿಂದ ಹಾರಿರ್ಬೇಕಿತ್ತು, ಈಗ ಕಳಿಸಿರ್ತಿದ್ದೆ. ಸಾಕು, ನಂಗೆ ವಿಡಿಯೋಗಲ್ಲಿ ಸ್ಪೇಸ್ ಇಲ್ಲ. ಮತ್ತೆ ಮೇಡಮ್ ಅವರು ಇದನ್ನ ಪೆಪ್ಪರ್ನ ಪುಡಿ ಮಾಡೋದು ಇಷ್ಟೇ ಮಾಡೋಲ್ಲ, ಅಷ್ಟೇ ಸಾಕು. ಇದು ಸ್ಟೈಲಿಶ್ ಆಗಿ ಹಾಕಿ. ಸೊ ಇವಾಗ ಪೆಪ್ಪರು ಮತ್ತೆ ಸಾಲ್ಟ್ ಸಾಕು, ಅಷ್ಟು ಹಾಕಿದ್ರಾ? ಸಾಲಲ್ಲ, ಒಂದು ಕೆಜಿಗೆ ರಾಮ್, ಜಾಸ್ತಿ ಆಯ್ತು. ಎಲ್ಲ ಹಾಕ್ದ, ಅಷ್ಟು ಹಾಕಂಗಿರ್ಲಿಲ್ಲ ಮ್ಯಾರಿನೇಟ್ ಮಾಡಕ್ಕೆ. ನೀವು ಶೆಫ್ ಬೇಡ, ಬನ್ನಿ ನಾ ಮಾಡ್ತೀನಿ. ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ ಆಮೇಲೆ. ಗಂಟು ಉಪ್ಪು ಬಿಡ್ತಿದ್ಯಾ? ಬೀಳುತ್ತೆ, ಹಾಕಿ. ಉಪ್ಪನ್ನ ಸ್ಟೈಲಿಶ್ ಆಗ ಯುವ ಉಪ್ಪು ಹಾಕಿದಾಯ್ತು. ಈಗ ಆ ಚಾಕು ಶಾರ್ಪೇ ಇಲ್ಲ. ಚಾಕು ಶಾರ್ಪ್ ಆಗಿತ್ತು. ಇತ್ತು, ಅದು ಮದುವೆ ಮುಂಚೆ, ನಂತರ ತುಂಬಾ ಶಾರ್ಪ್ ಆಗಿತ್ತು. ಮದುವೆ ಆದ್ಮೇಲೆ ಆಬ್ವಿಯಸ್ಲಿ ಮಾತು ಬತ್ತೆ. ಕುಕ್ ಮಾಡ್ಬೇಕಾದ್ರೆ ಮಾತಾಡಕ್ ಬರಲ್ಲ, ಏನಿಲ್ಲ. ಎಂಗೇಜ್ ಆಗಿ ಇಟ್ಕೋಬೇಕು ಆಡಿಯನ್ಸ್. ಇದು ನಿಂಬೆಹಣ್ಣು ಹಾಕಕ್ಕೆ ಇಷ್ಟು ತನಕ ಆಯ್ತು ಅಂತಂದ್ರೆ ಹೆಂಗೆ? ಲ್ಯಾಗ್ ಆಗಲ್ಲ? ನೋ, ಇಟ್ ಇಸ್ ನಾಟ್ ಲ್ಯಾಗಿ. ಓಕೆ, ಇವಾಗ ನಿಂಬೆಹಣ್ಣು ಹಾಕೋಣ. ಕಲಸಿ, ಲೆಮನ್ ಎಲ್ಲ ಕಲಸಿ. ಏನು ಹಿಂಗೆ ಅನ್ಕೊಂಡಿದೆ? ಸಾಕ್ಬಿಡಿ ಇದನ್ನ 15 ಮಿನಿಟ್ಸ್. ಇದನ್ನ ಒಂದು 15 to 20 ಮಿನಿಟ್ಸ್
ಹಾಗೆ ಇಟ್ಬಿಟ್ಟು ಹ್ಮ್ ಇವಾಗ ಗಾರ್ಲಿಕ್ ರೆಡಿ ಮಾಡ್ಕೊಳ್ಳೋಣ. ಹ್ಮ್ ಗಾರ್ಲಿಕ್ ಜೊತೆ ಕೊತ್ತಂಬರಿ ರೆಡಿ ಮಾಡ್ಕೊಳ್ಳೋಣ. ಈಗ ಗಾರ್ಲಿಕ್ ಚಿಕನ್ ಆಗಿರೋ ಕಾರಣ ಗಾರ್ಲಿಕ್ನ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಈ ಥರ. ನಿಂಗೆ ಎಷ್ಟದು ದಿನೆಲ್ಲ ಇಷ್ಟ ಆಗ್ತಾಳೆ. ಈಗ 15 to 20 ಮಿನಿಟ್ಸ್ ಇದು ಮ್ಯಾರಿನೇಟ್ ಆಗಿದೆ. ಅದಕ್ಕೆ ಬೇಕು ಅಂದರೆ ಕಡ್ಲೆಟು ಅಂದರೆ ನಾವು ಮೈದಾ ಹಾಕೋತಿದ್ದೀವಿ, ಕಡ್ಲೆಟ್ ಇಲ್ದಿರೋ ಕಾರಣ. ಸೊ ಮೈದಾ 2 ಸ್ಪೂನ್ಸು, ಅದು ಬೈಂಡಿಂಗಿಗೋಸ್ಕರ. ಕಡ್ಲೆಟ್ ಹಾಕೋಬೋದು, ಕಾರ್ನ್ಫ್ಲೋರ್ ಹಾಕೋಬೋದು. ಶೆಫ್ ಸಂಜಯ್ ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಶೆಫ್ ಸಂಜಯ್ ಅವರು ಇದನ್ನ ಕ್ಲೀನಾಗಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. 2 ಸಲ ಹೇಳಿದ್ರಿ. ಒಂದ್ಸರಿ ಕಟ್ ಮಾಡ್ಕೊ. ಇದು ನೀಟಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿ ನೀಟಾಗಿ ಚಾಪ್ ಆಗಿದೆ ಗಾರ್ಲಿಕ್. ಆಮೇಲೆ ಇಲ್ಲಿ ನಾನು ಮನೇಲಿ ಮತ್ತೆ ಈಗ ಮಾಡಿಕೊಂಡೆ ಚಿಲ್ಲಿ ಫ್ಲೇಕ್ಸ್, ಇದು ಪೆಪ್ಪರ್ ಪೌಡರ್, ಆಮೇಲೆ ಆರಿಗ್ಯಾನೋ ಬೇಕು. ಇದೆಲ್ಲ ತೋರಿಸ್ತೀನಿ. ಇದಾದಮೇಲೆ ಈಗ ಇದನ್ನು ಚಿಕ್ಕದಾಗಿ ಶಾಲೋ ಫ್ರೈ ಮಾಡ್ಕೋಬೇಕು. ಮಾಡೋಣ ಅದನ್ನ ಅನ್ನೋ ಥರ ಫುಲ್ಲು ಕೊಬ್ಬರಿ ಎಣ್ಣೆ. ಈ ಅರ್ಧ ಬಟರ್ನ ಹಾಕ್ಬಿಡಿ. ಅಮ್ಮ ಬಟರ್ ಹಾಕ್ತಾಳೆ ನನಗೆ. ಈಗ ಒಂದು 2 ಸ್ಪೂನ್ಸ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ. ಎಣ್ಣೆ ಆಯಿಲ್ 3 ಸ್ಪೂನ್ಸ್. ಯಾಕೆ ಅಷ್ಟೊಂದು ಹಾಕ್ತೀರಾ? ನಾವು ಸ್ವಲ್ಪ ಚಿಕನ್ ಜಾಸ್ತಿ ತಗೊಂಡಿದ್ವಿ. ಸೊ ಇಲ್ಲ ಪರವಾಗಿಲ್ಲ, ಅದನ್ನು ಕಡಿಮೆ ಆದ್ರೆ ಆಗ್ತಾ ಹೋಗ್ಬೋದು. ಸೋ ಕಾಲ್ಡ್ ಮೇಡಮ್ ಅವ್ರು ನಂಗೆ ಬಟರ್ ಹಾಕ್ತಾವ್ರೆ. ಬಟರ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಬಟರ್ ಹಾಕಿ. ಶೆಫ್ ನಾನು ನೀನು ವಿತೌಟ್ ಪರ್ಮಿಷನ್ ಹಂಗೆಲ್ಲ ಮುಟ್ಟಂಗಿಲ್ಲ ನೀನು. ನಾನು ಮೇನ್ ಶೆಫ್ ಆಗಿರೋದ್ರಿಂದ ನಂದು ಹೇಳಿದ್ರೆ ನೀನು ಮಾಡು, ಇಲ್ಲ ಅಂದ್ರೆ ವಿಡಿಯೋ ಮಾಡು. ಸೊ ಒಂದೊಂದಿನ ಹಿಂಗೆ ಶಾಲೋ ಫ್ರೈ ಮಾಡ್ಕೋಬೇಕು. ಅದೇ ಅದು ಮಾಡಬೇಕು. ಈಸಿ ಇದೆ ಅಂದ್ಬಿಟ್ಟು ಇವತ್ತು ನಾನು ಮಾಡ್ತೀನಿ ಅಂತ ಬಂದಿರುತ್ತಾನೆ, ನಂಗೆ ಗೊತ್ತು. ಅದೇ ಬೇರೆ ರುಬ್ಬದೇನು ಆಂಟಿ ಹೆಲ್ಪ್ ಮಾಡ್ಬೇಕಾ ಅಂತ ಹಾಲಲ್ಲಿ ಕೂತ್ಕೊಂಡು ಕೇಳ್ತಿದ್ದು ಇವತ್ತು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಡೋಂಟ್ ಆರ್ಗ್ಯೂ ವಿತ್ ಮೀ. ಅಲ್ಲ ಆಬ್ವಿಯಸ್ಲಿ ಹುಡುಗಿರ ಜೊತೆ ಆರ್ಗ್ಯೂ ಮಾಡೋಕ್ಕಾಗತ್ತಾ ಶಿವ? ನೀನು ಹಾಕ್ತಾ ಇರೋದು ಚಿಕನ್ ಅಲ್ಲ, ನಿಂಬೆ ಇದು ಏನದು ತರಕಾರಿ ಅಂದ್ರೂ ನಾನು ಹೂ ಅನ್ಬೇಕು. ಹೌದು. ಓಕೆ, ಇದಾದ್ಮೇಲೆ ತೋರಿಸ್ತೀನಿ. ಬಾಯ್. ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಮಾಸ್ಟರ್ ಶೆಫ್ ಮಾಡಬೇಕಾಗಿರೋದು ಈಗ ಇವಳು ಮಾಡ್ತಿದ್ದಾಳೆ. ಮಾಡಪ್ಪ, ಹೋಟೆಲ್ ಇಟ್ಟರೆ ನಾನು ಹಿಂಗೆ ಮಾಡೋದು. ದಬಾಕ್ ಕೊಡುವ ಏನೋ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ವಾವ್, ಯಾಕೋ ಇದು ಸ್ಟಾರ್ಟ್ ಆಗೋಯ್ತು, ಕಥಮ್ ಹೋಗಿ ಅಂತ ಖಾಲಿ ಮಾಡಾಗಿದ್ದಾಳೆ ಇವಳು ಇಲ್ಲೆಲ್ಲ. ಆ್ಯಕ್ಚುಲಿ ಮಾಸ್ಟರ್ ಶೆಫ್ ಮಾಡಿದಾಗ ಇದು ಈ ಥರ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಎಗ್ರಿಸ್ದ ಅದೆಲ್ಲ ತೋರಿಸ್ಬೇಡ್ವೋ? ನಂಗೆ ಗೊತ್ತು, ಅಷ್ಟು ಸ್ಪೀಡು. ನಾನು ಎದ್ರುಕೊಂಡು ಮಾಡಿದ್ದು, ಸ್ಟವ್ ಎಲ್ಲ ಮಾಡ್ದ. ಸಖತ್ತಾಗಿ ಮಾಡಿದೆ. ಆದರೆ ಎಲ್ಲಿಗೆ ನೋಡಿ, ಇದು ನೋಡಿ ಈ ಥರ ಬ್ರೌನ್ ಆಗಬೇಕು. ಜಾಸ್ತಿ ಆಗಲಿಲ್ಲ, ಬಟ್ ಹಿಂಗಾದ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಜಾಸ್ತಿ ಕುಕ್ ಮಾಡೋ ಅಷ್ಟಿರಲ್ಲ. ಈಗ ಇದಕ್ಕೆ ನೀರಿದೆ, ಅದು ನೀರು ಸೈಡಲ್ಲಿದೆ, ಹಾರುತ್ತೆ ಪಿ. ಬಟರ್ ಬಾಣ್ಲಿಗೆ ಬೆಣ್ಣೆ ಹಚ್ಚೋ ಕೆಲಸನ ಇವಳು ಮಾಡ್ತಿದ್ದಾಳೆ. ಇಂಥವೆಲ್ಲ ಚೆನ್ನಾಗಿ ಮಾಡ್ತಾಳೆ. ಅರ್ಜೆಂಟಾಗಿ ಚಿಕನ್ ಡ್ರೈ ಬೇಕು ನಿಮಗೆ ಅಂದರೆ ಇದನ್ನ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಟರ್ ಹಾಕೊಳ್ಳಿ. ಇದು ಹಿಂಗೆ ಮೆಲ್ಟ್ ಆದ ನಂತರ ಇದಕ್ಕೆ ನಾವು ಆಮೇಲೆ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಈಗ ಇದು ಬೇಡ ಅಂದೆ. ಸೊ ಇವಾಗ ಬಟರ್ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ. ಸ್ವಲ್ಪ ಸ್ಪೂನ್ ಎತ್ಕೊಳ್ಳೋ. ಒಂದು ಏನೋ ಮೂತಿ ಮಾಡ್ತಿದ್ದಲ್ಲ,
ಈಗ ಚೆನ್ನಾಗಿ ಫೈನ್ ಚಾಪ್ ಆಗಿರೋ ಗಾರ್ಲಿಕ್ನ ಬಚ್ಚಲೊಳಗೆ ಹಾಕೋಣ. ಸೊ 1 kg ಬೋನ್ಲೆಸ್ ಚಿಕನ್ ತಗೊಂಡಿರೋದ ಕಾರಣ ನಾನು 1.5 ಗೆಡ್ಡೆ, 1.5 ಗೆಡ್ಡೆ ಅಡ್ಡ ನನ್ನ ಕೈಲ್ಲ ಆಯ್ತಿಲ್ಲ ನಾವು ವಿಡಿಯೋಗೆ ಇವನೇ ಕೊಡ್ತಾನೆಲ್ಲ. 1.5 ಗೆಡ್ಡೆ ಫೆಲೋ. ಇದು ಹಿಂಗೆ ಗುರಿ ಕಮ್ಮಿ ಇಡೋಣ, ಜಾಸ್ತಿ ಆಗ್ಬಿಡುತ್ತೆ. ಸೊ ಇದಾದ್ಮೇಲೆ ಮುಂದುವರಿಸ್ತಾರೆ ನಮ್ಮ ಸಂಜಯ್ ಕುಮಾರ್ ಅವರು. ಮಾಸ್ಟರ್ ಶೆಫ್ ಅಂತ ಹೇಳು. ಮಾಸ್ಟರ್ ಶೆಫ್ ಗಾಡ ಕೆಟ್ಟಾಗಿತ್ತು ರೀ ಮೂತಿ. ಮಾಸ್ಟರ್ ಶೆಫ್ ಸಂಜಯ್ ಕುಮಾರ್ ಮುಂದುವರಿಸ್ತಾರೆ. ಯಾಕೆ ಯಾಕೆ ಅವಾಗ ಕಾಣಿಸ್ತಿದೀನಿ ಅಂದ್ರೆ ನಾನು ಕಾಣಿಸ್ಲಿಲ್ಲ ಅಂದ್ರೆ ಜನ ಇನ್ನೊಂದು ಹೇಳ್ಬೇಕು ಏನ್ ಗೊತ್ತಾ, ಇಲ್ಲ ಮೀನಾಗೆ ಹಾರ್ಟ್ ಕಳ್ಸಿ. ಅಬ್ಬಾ ನನಗೆ ಗೊತ್ತು ಮೀನಾಗೆ ಹಾರ್ಟ್ ಕಳ್ಸಿದ ತಕ್ಷಣ ಕಮೆಂಟ್ಸ್ ಅಲ್ಲಿ ತುಂಬಾ ಹಾರ್ಟ್ ಬರುತ್ತೆ ಅಂತ. ಕಳ್ಸಿ ಭ್ರಮೆ. ಸಂಜಯ್ ಕುಮಾರ್ ಬನ್ನಿ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ಸಂಜಯ್ ಕುಮಾರ್. ಈಗ ಅದೇ ಬಟರ್ ಗಾರ್ಲಿಕ್ಗೆ 2 ಸ್ಪೂನ್ಸ್ ಮೈದಾ ಹಿಟ್ಟು, ಸಾಕು. ಸ್ವಲ್ಪ ಚಿಕನ್ ಜಾಸ್ತಿ ಇರೋದ್ರಿಂದ ಒಂದು ಇವಾಗ ಇದಕ್ಕೆ ಸ್ವಲ್ಪ ವಾಟರ್ ಹಾಕೋಣ. ಗಂಟಾಗಕ್ಕೆ ಮುಂಚೆ ತೆಗೆದು ಹಾಕೊಬೇಕು, ಉರಿಬಾರ್ದು ಮೈದಾ ಹಿಟ್ಟನ್ನ. ಅದು ರಬ್ಬರ್ ಆಗ್ಬಿಡುತ್ತೆ ಉರಿದ್ರೆ ಮೈದಾ. ಆ್ಯಕ್ಚುಲಿ ಮೈದಾನ ಮುಂಚೆನೇ ನೀರಲ್ಲಿ ಕಲಸಿಟ್ಕೊಂಡ್ರು ಒಳ್ಳೇದೇನೆ. ಈ ಥರ ಹಾಕಕ್ಕೆ ಹೋಗ್ಬಿಡಿ. ನಮ್ಮ ಸೆಫು ಸ್ವಲ್ಪ ಇನ್ನು ಕುಕ್ಕಿಂಗಲ್ಲಿ ಕಲಿತಾ ಇರೋದು ಡೌಟೇ ಇನ್ನು. ಅಯ್ಯೋ ಏನು ಇದು, ಸ್ವಲ್ಪ ನೀರು ಹಾಕಿ. ಜಾಸ್ತಿ ಮೈದಾ ಹಾಕಿದ್ರಿ ಅನಿಸ್ತಾ ಇದೆ ನನಗೆ. ಯಾಕೋ ಈಗ ಈ ತರ ಗಟ್ಟಿ ಆಗ್ತಾ ಇದೆ. ವೈಟ್ ಸಾಸ್ ಪಾಸ್ತಾ ಮಾಡ್ತಿರಲ್ಲ ಹಂಗಿದೆ ಆಕ್ಚುಲಿ ಇದು. ಇದಕ್ಕೆ ನಾವು ಇವಾಗ ಹಾಕಿ ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕಿ ಸಾಕು. ನಾನು ಹೇಳ್ದಷ್ಟು ಹೇಳಿ ದಯವಿಟ್ಟು. ನಾನಂತೂ ಬಂದೆ ಇಲ್ಲ, ನೀವು ಮಾಸ್ಟರ್ ಚೆಫ್ ಮಾಡೋಕೆ ಹೋದ್ರೆ ಏನೇನೋ ಆಗ್ತಾ ಇದೆ. ತುಂಬ ತಿಕ್ಕಾಗೋಯ್ತು ಅದು, ಮೈದಾ ಜಾಸ್ತಿ ಆಯಿತು. ಇನ್ನೊಂದು ಅರ್ಧ ಹಾಕಿ ಸಾಕು ಸಾಕು ಸಾಕು, ಅದ್ರಲ್ಲಿ ಜಾಸ್ತಿ ಇದೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಒಂದು ಅರ್ಧ ಹಾಕಿ ಸಾಕು ಸಾಕು ಸಾಕು, ಅರ್ಧ ಹಾಕಿ ಸಾಕು. ಓಕೆ. ತುಂಬ ತೆಳ್ಳಗೆ ಮಾಡೋದಲ್ಲಪ್ಪ, ಅಲ್ಲ ಗಟ್ಟಿ. ಅದೊಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಆರಿಗ್ಯಾನೋ ಸಾಕು ಸಾಕು. ಆಯ್ತು. ಇದು ಆಯಿಲ್ ಬಿಡ್ಬೇಕು, ಚೆನ್ನಾಗಿರ್ತಿತ್ತು. ಯಾವ್ದು ಆಯಿಲ್ ಬಿಡುತ್ತೆ? ಆಯಿಲ್ ಇದೆ, ಬಟರ್ ಆಯಿಲ್. ಇಲ್ಲ, ಚಿಕನ್ ಹಾಕಿದ್ಮೇಲೆ ಚಿಕನ್ ಇಂದ ಬಿಡುತ್ತಲ್ಲ. ಈಗ ಇದು ಗಟ್ಟಿ ಆಯ್ತು. ಸ್ವಲ್ಪ ಒಂಚೂರು ಉಪ್ಪು ಹಾಕ್ಬೋದಾ, ಇಲ್ಲ ಚಿಕನ್ ಉಪ್ಪೇ ಸಾಕಾ? ಆ್ಯಕ್ಚುಲಿ ಇದಕ್ಕೆ 3 ಸ್ಪೂನ್ಸ್ ಮೈದಾ ಹಾಕ್ತಾ. 1 kgಗೆ 3 ಸ್ಪೂನ್ಸ್ ಜಾಸ್ತಿ ಆಗುತ್ತೆ, ತುಂಬ ತಿಕ್ಕಾಗೋಯ್ತು ಗ್ರೇವಿ. ಸೊ ಬೇಡ, ನೀವು 2 ಸ್ಪೂನ್ ಹಾಕೊಳ್ಳಿ. ಇದು ಟ್ರಯಲ್ ಆ್ಯಂಡ್ ಎರರ್, ಅದಕ್ಕೆ ಸಂಜು ಓ ಮೈ ಗಾಡ್ ಮಾಸ್ಟರ್ ಶೆಫ್ಗೆ ತುಂಬ ಅವಮಾನ ಮಾಡ್ತಿದ್ರು. ಸೇಮ್ ವೈಟ್ ಸಾಸ್ ಪಾಸ್ತಾ ಹೆಂಗೆ ಗಮ್ಮನ್ನತ್ತೋ ಹಾಗೆ ಗಮ್ಮಂತ ಇದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ. ಇದಾಗಿದೆ, ಇದೆಲ್ಲ ಬಿಟ್ಕೋತಾ ಇದೆ. ಚಿಕನ್ ಬೆಂದಿದೆ ಅನಿಸುತ್ತೆ. ನೀವು ಆಫ್ ಮಾಡೋಣ. ಈಗ ಆಫ್ ಮಾಡಿ ಟೇಸ್ಟ್ ನೋಡೋಣ. ಕಮಾನ್, ಟೇಸ್ಟ್ ನೋಡ್ಬಿಟ್ಟು ಹೇಳಿ. ರೆಡಿ ಆಗಿದೆ ಗಾರ್ಲಿಕ್ ಚಿಕನ್. ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ತೊಳಿ ನೋಡೋಣ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡ್ತಾ ಇರೋದು. ನಿಮ್ಮ ಫ್ರೆಂಡ್ ಮನೇಲಿ ಮಾಡಿದ್ರಿ? ಅದು ಬೇರೆ ಟೈಪು. ಸುಡುತ್ತೆ, ಕಟ್ ಮಾಡಿ.
ಬೇಗ ಹೇಳ್ಬೇಕು, ಇಲ್ಲಿ ಟೈಮ್ ಇಲ್ಲ, ಸ್ಪೇಸ್ ಇಲ್ಲ ಫೋನಲ್ಲಿ. ಚೆನ್ನಾಗಿದೆ, ನೈಸ್. ಅವ್ನು ಎಲ್ಲ ಐಟಮ್ಸ್ ಹಾಕ್ಬೇಕಾದ್ರೆ 1 kg ಅಂದ್ಬಿಟ್ಟು 2 kg ಅಷ್ಟು ಹಾಕಿದ್ದಾನೆ. ಬಟ್ ಚೆನ್ನಾಗಿದೆ, ಹುಳಿ ಮತ್ತೆ ಉಪ್ಪು ಸ್ವಲ್ಪ, ಬಟ್ ಓಕೆ ನೈಸ್ ಇದೆ. ಏನಿಲ್ಲ ಹುಳಿ ಹುಳಿ ಒಂಚೂರು, ಯಾಕೆಂದ್ರೆ ಸ್ಪೈಸಿ ಇಲ್ಲ ಇದು. ನಾವು ರೆಗ್ಯುಲರ್ ಆಗಿ ಏನಂದ್ರೆ ಏನೇ ಮಾಡಿದ್ರು ನಾನ್ ವೆಜ್ ಅಲ್ಲಿ ಸ್ಪೈಸಿ ತಿಂದ ಅಭ್ಯಾಸ ಅಲ್ಲ, ಸ್ಪೈಸಿ ಇಲ್ಲ. ಸೊ ಗುಡ್. ಈ ಗಾರ್ಲಿಕ್ ಚಿಕನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಗಾರ್ಲಿಕ್ ಚಿಕನ್ನ ಮಾಡ್ಕೊಂಡು ತಿನ್ಕೊಳ್ಳಿ. ಸೊ ಚೆನ್ನಾಗಿದೆ. ಸ್ವಲ್ಪ ಕ್ವಾಂಟಿಟಿನ ನೀವೆಲ್ಲದರಲ್ಲೂ ಕಮ್ಮಿ ಹಾಕ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ಬಟ್ ಸಕಾಲಾಗಿದೆ. ಕೊತ್ತಂಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿದೆ. ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆಗೆ ಗಾರ್ಲಿಕ್ ಚಿಕನ್ ಮಾಡ್ಕೊಂಡು ತಿನ್ಕೊಳ್ಳಿ. ಬಾಯ್ ಬಾಯ್. ಬಾಯ್.